ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಒಂದು ಏಂಜಲ್ ನಂಬರ್ ಶುಕ್ರ ದೇವರಿಗೆ ಸಂಬಂಧಪಟ್ಟಿದ್ದು. ಶುಕ್ರ ಅಂದಾಗಲೇ ನಿಮಗೆ ಗೊತ್ತು, ಶುಕ್ರ ನಮ್ಮ ಜಾತಕದಲ್ಲಿ ಗಟ್ಟಿಯಾಗಿದ್ದರೆ ನಮಗೆ ಲಕ್ಸುರಿ ಲೈಫ್ ಅನ್ನೋದು ಏನಿದೆ ಅದು ಸಿಗ್ತಾ ಹೋಗುತ್ತೆ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಶುಕ್ರ ನಂಬರ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು, ಹಾಗೆ ಈ ನಂಬರ್ನ ಎಲ್ಲಿ ಬರೆದಿಡಬೇಕು, ಹಾಗೆ ಯಾವ ದಿನ ನಾವು ಮಾಡಬೇಕು, ಯಾವ ಟೈಮಲ್ಲಿ ಇದನ್ನು ಬರಿಬೇಕು ಅನ್ನೋವಂಥದ್ದನ್ನೆಲ್ಲ ನಾನು ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿದರೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಗಳು ಬರೋದಿಲ್ಲ. ಇನ್ನು ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ 1356 ಅಂತ ಕಮೆಂಟ್ ಮಾಡಿ. 1356 ಅಂತ ಏನಿದೆ ಇದೇ ಶುಕ್ರ ದೇವರಿಗೆ ಸಂಬಂಧಪಟ್ಟಿದಂಥ ನಂಬರು. ಇವಾಗ ನಿಮಗೆ ಅನ್ನಿಸ್ಬೋದು ಇದು ಹೇಗೆ ಸಂಬಂಧಪಟ್ಟಿತ್ತು ಅಂತ. 6 ಅನ್ನುವಂಥ ನಂಬರ್ ಏನಿದೆ ಅದು ಶುಕ್ರ ದೇವರಿಗೆ ಸಂಬಂಧಪಟ್ಟಿದ್ದು. ಆದರೆ ಇಲ್ಲಿ 1, 3, 5, 6 ಏನಕ್ಕಿದೆ ಅನ್ನುವಂಥದ್ದನ್ನು ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ. ಈ 1, 3, 5, 6 ನಾವು ಕಂಪ್ಲೀಟಾಗಿ ಆ್ಯಡ್ ಮಾಡಿದಾಗ ಕೂಡ ನಮಗೆ 6 ಅನ್ನುವಂಥ ಸಂಖ್ಯೆ ಸಿಗುತ್ತೆ. ಹಾಗಾಗಿ ಈ 6 ಅನ್ನುವಂಥ ನಂಬರು 4 ನಂಬರ್ ಸೇರಿ 6 ಬಂದಾಗ ಇದು ತುಂಬ ಎಫೆಕ್ಟಿವ್ ಆಗಿ ನಿಮಗೆ ವರ್ಕೌಟ್ ಆಗುತ್ತೆ. ಹಾಗಾಗಿ ಈ ಒಂದು ನಂಬರ್ನ ನೀವು ಬರೆದು ಇಡಿ ಅಂತ ಹೇಳ್ತಾ ಇರೋದು. ಇನ್ನು ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ನಾನು ಹೇಳಿದಾಗೆ ಈ ನಂಬರ್ 1356 ಅನ್ನೋಂಥ ನಂಬರು ಆ್ಯಡ್ ಮಾಡಿದಾಗ ಅಂದರೆ 1 + 3 4 ಆಗುತ್ತೆ. ಎಗೇನ್ 4 + 5 9 ಆಗುತ್ತೆ. ಹಾಗೆ 9 + 6 15 ಆಗುತ್ತೆ. ಹಾಗಾಗಿ ಈ 15 ಅನ್ನುವಂಥ ನಂಬರ್ 1 + 5 ಏನಿದೆ 15 ಏನಿದೆ 15ಗೆ 1 + 5 ಆ್ಯಡ್ ಮಾಡಿದಾಗ 6 ಅನ್ನುವಂಥ ಸಂಖ್ಯೆ ನಮಗೆ ಬರುತ್ತೆ. ಹಾಗಾಗಿ ಈಗ 4 ಸಂಖ್ಯೆಗಳು ಸೇರಿ ಮತ್ತು ಅದೇ ನಂಬರ್ ಬರೋದ್ರಿಂದ ನಾವು ಇದು ತುಂಬ ಎಫೆಕ್ಟಿವ್ ನಂಬರ್ ಅಂತ ಹೇಳ್ಬೋದು. ಇನ್ನು 1 ಅಂತ ಬಂದಾಗ ಆದಿತ್ಯನಿಗೆ ಹೋಲಿಸಲಾಗಿದೆ, ಅಂದರೆ ಸೂರ್ಯದೇವರಿಗೆ ನ್ಯೂ ಬಿಗಿನಿಂಗ್ ಅಂತಲೇ ಹೇಳ್ಬೋದು. 1 ಅಂದ ತಕ್ಷಣ ಯಾವಾಗಲೂ ನಾವು ಹೇಳ್ತೀವಿ ಇಟ್ಸ್ ನ್ಯೂ ಬಿಗಿನಿಂಗ್ ಅಂತ. ಪ್ರಾಸ್ಪರಿಟಿಗಿರ್ಬೋದು, ಎಲ್ಲದಕ್ಕೂ ಒಂದು ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು. ಇನ್ನು 3, 5 ಅನ್ನೋಂದಾಗ ಗುರು ಮತ್ತು ಬುಧ ಅನ್ನೋ ಒಂದು ಸಂಖ್ಯೆ ಆಗುತ್ತೆ. 6 ಅನ್ನೋದಕ್ಕೇನು ಶುಕ್ರ ದೇವರಿಗೆ ಸಂಬಂಧಪಟ್ಟಿದ್ದ ನಂಬರು. ಹಾಗಾಗಿ ಈ 3 ನಂಬರನ್ನು ಆ್ಯಡ್ ಮಾಡಿ ಮತ್ತೆ ನಮಗೆ ಸಿಗುವಂಥ ನಂಬರು 6. ಹಾಗಾಗಿ 6 ಅನ್ನೋಂಥ ನಂಬರು ಲಕ್ಷ್ಮೀ ತಾಯಿಗೆ ಕೂಡ ಸಂಬಂಧಪಟ್ಟಿದ್ದಂಥ ಒಂದು ನಂಬರ್. ಹಾಗಾಗಿ ಈ ನಂಬರಿಗೆ ತುಂಬಾ ಶಕ್ತಿ ಇದೆ. ಈ ನಂಬರ್ ನೀವು ಯಾವ ರೀತಿ ಬರೆದಿಡಬೇಕು ಅನ್ನೋವಂಥದ್ದನ್ನು ನೋಡೋಣ. ಮೊದಲನೇದಾಗಿ ನೀವು ಒಂದು ವೈಟ್ ಕಲರ್ ಪೇಪರ್ ತೊಗೊಳ್ಳಿ. ಸಣ್ಣ ಪೇಪರ್ ಸಾಕು, ತುಂಬ ದೊಡ್ಡದೇನು ಬೇಡ. ಅದರ ಪ್ಲೇನ್ ಪೇಪರ್ ಇರಬೇಕು. ಮಡಚಿ ನಿಮ್ಮ ಪರ್ಸಲ್ಲಿ ಇಡುವಷ್ಟು ಮೆಷರ್ಮೆಂಟಲ್ಲಿ ನೀವು ತೊಗೊಳ್ಳಿ. ಸಣ್ಣ ಪೇಪರ್ ತೊಗೊಂಡ್ರೂ ಸಾಕು. ಈ ನಂಬರ್ನ ನೀವು ಗ್ರೀನ್ ಪೆನ್ನಲ್ಲಿ ಈ ಪೇಪರ್ ವೈಟ್ ಶೀಟ್ ಏನಿದೆ ಅದ್ರ ಮೇಲೆ ನೀವು ಬರಿಬೇಕಾಗುತ್ತೆ. 1356 ಅಂತ ಈ ವೈಟ್ ಶೀಟ್ ನೀವೇನು ತೊಗೊಂಡಿದ್ದೀರ ಅದ್ರ ಮೇಲೆ ಬರಿಬೇಕು. ಬರೆಯುವಂಥ ಸಂದರ್ಭದಲ್ಲಿ ಈ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರುವಂಥ ಮಂತ್ರ ಏನಿದೆ ಓಂ ಶುಂ ಶುಕ್ರಾಯ ನಮಃ, ಇದು ತುಂಬ ಪವರ್ಫುಲ್. ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಇಲ್ಲ ದುಡ್ಡಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಯಾವುದಾದ್ರೂ ಎಫೆಕ್ಟಿವ್ ಆಗಿರುವಂಥ ಏನಾದರೂ ಒಂದು ನೀವು ಮಾಡ್ತಿದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಈ ಮಂತ್ರ ನಿಮಗೆ ತುಂಬ ಉಪಕಾರಕ್ಕೆ ಬರುತ್ತೆ. ಅದೇ ರೀತಿ ಈ ಒಂದು ನಂಬರ್ ಬರೆಯುವಾಗ ಕೂಡ ನೀವು ಈ ಒಂದು ಮಂತ್ರ ಹೇಳಿದಾಗ, ಯಾಕೆಂದರೆ ಇದು ಶುಕ್ರ ದೇವರ ಮಂತ್ರ ಆಗಿರೋದ್ರಿಂದ ಇದು ರಿಪೀಟೆಡ್ಲಿ ಹೇಳೋದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಈ ಮಂತ್ರವನ್ನು ನೀವು ಈ ನಂಬರ್ ಬರೆಯುವಾಗಂತಲ್ಲ, ಎವ್ರಿ ಫ್ರೈಡೇ ಅಂದರೆ ಎಲ್ಲ ಶುಕ್ರವಾರ ನೀವು ಈ ನಂಬರನ್ನು 108 ಬಾರಿ ಜಪಿಸ್ತಾ ಬಂದರೆ, ಅದೇ ಬೆಳಗ್ಗೆ ಇರ್ಬೋದು ಇಲ್ಲ ಸಾಯಂಕಾಲ ಇರ್ಬೋದು. ಬೆಳಗ್ಗೆ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಹೊತ್ತು ಮಾಡ್ತಾ ಹೋಗಿ. ಇಷ್ಟು ದಿನ ಅನ್ನೋದೆಲ್ಲ ಏನಿಲ್ಲ, ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆ ಒಂದು ಸಮಯದಲ್ಲಿ. ಶುಕ್ರವಾರದ ದಿನ ತುಂಬ ಶಕ್ತಿಶಾಲಿಯಾಗಿರುತ್ತೆ. ಹಾಗಾಗಿ ಶುಕ್ರವಾರ ದಿನ ಇಲ್ಲ ಸಂಜೆ ಹೊತ್ತು ನಿಮಗೆ ಟೈಮ್ ಇದ್ದಾಗ ಸಂಜೆ ಹೊತ್ತಾದರೂ ನೀವು ಈ ಒಂದು ಮಂತ್ರನ 108 ಬಾರಿ ಕಂಟಿನ್ಯೂಸ್ ಆಗಿ ನೀವು ಹೇಳೋದ್ರಿಂದ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೀವು ಬೇಕಿದ್ರೆ ಇದನ್ನು ಟೆಸ್ಟ್ ಮಾಡಿ ನೋಡ್ಬೋದು. ಯಾಕೆಂದರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ನೀವು ಕಂಟಿನ್ಯೂಸ್ ಆಗಿ 108 ಟೈಮ್ಸ್, ಇಲ್ಲ ನೀವು ಮಣಿ ಇಟ್ಕೊಂಡು ಇಲ್ಲ ರುದ್ರಾಕ್ಷಿ ಇಟ್ಕೊಂಡು, ಇಲ್ಲ ನೀವಾಗ ಟೈಮರ್ ಬರುತ್ತೆ ಮೊಬೈಲಲ್ಲಿ, ಆ ರೀತಿ ಇಟ್ಕೊಂಡಾದರೂ ಹೇಳ್ಬೋದು. ಇದು ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಬೇಗ ನೀವು ಹೇಳ್ತಾ ಮುಗಿಸ್ಕೊಳ್ಬೋದು. ಆ ಒಂದು ಟೆಕ್ನಿಕ್ ಏನಿದೆ ಅದನ್ನು ನೀವು ಟ್ರೈ ಮಾಡಿ ನೋಡಿ. ಹೆಣ್ಮಕ್ಳು ಸ್ಪೆಷಲಿ ತುಂಬ ಎಫೆಕ್ಟ್ ಸಿಗುತ್ತೆ ಇದಕ್ಕೆ. ನಿಮ್ಮ ಗಂಡನಿಗೋಸ್ಕರ ಆದರೂ ನೀವು ಮಾಡ್ಬೋದು, ಇಲ್ಲ ನಿಮ್ಮ ನೀವು ವರ್ಕಿಂಗ್ ಇದ್ದರೆ, ಇಲ್ಲ ನಿಮ್ಮ ಏಳಿಗೆಗೋಸ್ಕರ, ಇಲ್ಲ ಮನೆಗೋಸ್ಕರ ನೀವು ಮಾಡೋದಾದರೆ. ಯೂಶ್ವಲಿ ಹೆಣ್ಮಕ್ಳಿಗೆ ಟೈಮ್ ಸ್ವಲ್ಪ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವರು ಮಾಡೋದ್ರಿಂದ ತುಂಬ ಎಫೆಕ್ಟು ಮನೆಗೆ ಹೆಣ್ಮಕ್ಳು ಮಾಡುವಾಗ ಇನ್ನೊಂಚೂರು ಎಫೆಕ್ಟು ಜಾಸ್ತಿ ಸಿಗುತ್ತೆ. ಹಾಗಾಗಿ
ಮನಸ್ಸು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಯಾಕೆಂದರೆ ಭಕ್ತಿ ನಮ್ಮಲ್ಲಿರುತ್ತೆ, ಆ ಮನಸ್ಸು ನಾನು ಮಾಡ್ತೀನಿ, ನನಗದು ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ ಏನಿದೆ ಅದು ಇಟ್ಕೊಂಡು ನೀವು ಈ ಒಂದು ಟೆಕ್ನಿಕ್ ಯೂಸ್ ಮಾಡಿದರೆ ಖಂಡಿತ ಆಗುತ್ತೆ. ಅದೇ ರೀತಿ ಯಾಕಂದರೆ ಈ ಮಂತ್ರಕ್ಕೆ ಶಕ್ತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ನಂಬರ್ ಬರೆಯುವಂಥ ಸಂದರ್ಭದಲ್ಲಿ ಕೂಡ ನೀವು ಈ ಒಂದು ಮಂತ್ರವನ್ನು 11 ಬಾರಿ ಇಲ್ಲ 9 ಬಾರಿ ಈ ರೀತಿ ನಂಬರ್ ಕೌಂಟ್ ಮಾಡಿಕೊಂಡು ನೀವು ಹೇಳಬೇಕಾಗುತ್ತೆ. ನಂತರ ಇದು ಒಂದೇ ಸರಿ ಮಾಡಬೇಕಾಗಿರೋದು, ಪದೇ ಪದೇ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ನೀವು ಪೀರಿಯಡ್ಸ್ ಆಗಿರೋಂಥ ಸಮಯದಲ್ಲಿ ಮಂತ್ರ ಹೇಳಬಾರ್ದು. ಹಾಗಾಗಿ ಈ ನಂಬರ್ ಬರೆಯೋದನ್ನು ಕೂಡ ನೀವು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಪೀರಿಯಡ್ಸ್ ಆಗಿರೋವಂಥದ್ದು ಪೀರಿಯಡ್ಸ್ ಮುಗಿದ ಮೇಲೆ ನೀವು ಮಾಡ್ಕೋಬೋದು, ಇಲ್ಲ ನಿಮ್ಮ ಡೇಟ್ ಟು ಟೈಮನ್ನು ನೋಡಿಕೊಂಡು ನೀವು ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಬೋದು, ಇಲ್ಲ ವೀಡಿಯೋ ನೋಡಿದ ತಕ್ಷಣ ಕೂಡ ಮಾಡ್ಬೋದು. ಆದರೆ ದೇಹ ಶುದ್ಧಿಗೆ ಇರಬೇಕು. ಕೈಕಾಲು ಮುಖ ತೊಳ್ಕೊಂಡು ನೀಟಾಗಿ ಶುದ್ಧಿಯಿಂದ ನೀವು ಈಸ್ಟ್ ಕಡೆ ಅಂದರೆ ಪೂರ್ವಕ್ಕೆ ತಿರ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ನೀವು ಈ ಒಂದು ನಂಬರ್ನ ಬರೀಬೇಕಾಗುತ್ತೆ. ದೇವರೇ ನಿಮ್ಮನ್ನು ಬಂದು ಕಾಪಾಡ್ತಾರೆ ಅನ್ನೋ ಅಷ್ಟು ಶಕ್ತಿ ಇದೆ ನಂಬರಿಗೆ. ಸೊ ನೀವು ಈಸ್ಟಿಗೆ ತಿರ್ಕೊಂಡು ಈ ಪೇಪರ್ ಮೇಲೆ ಈ ನಂಬರನ್ನು ಬರೆದು ಗ್ರೀನ್ ಪೆನ್ನಲ್ಲಿ ಫೋಲ್ಡ್ ಮಾಡಿ, ನಂತರ ಫೋಲ್ಡ್ ಮಾಡಿದ ನಂತರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೈಯಲ್ಲಿ ಆಗೋಷ್ಟು ದುಡ್ಡು ಅಂದರೆ ಒಂದು 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, ನಿಮ್ಮ ಕೆಪಾಸಿಟಿ ಮೇಲೆ ಯಾವುದಾದ್ರೂ ಒಂದು ಅಮೌಂಟ್ನ ಈ ಪೇಪರ್ ಮಧ್ಯದಲ್ಲಿ ಇಟ್ಟು ಫೋಲ್ಡ್ ಮಾಡಬೇಕಾಗುತ್ತೆ. ಸೊ ಇದೇನಕ್ಕೆ ಅಂದರೆ ಈ ನಂಬರ್ ಯಾವಾಗಲೂ ದುಡ್ಡಿಗೆ ಟಚ್ ಮಾಡಿಕೊಂಡೇ ಇರಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಅದನ್ನು ನಾವು ಇಡ್ತಾ ಇರೋದು. ಅದು ಯಾವುದೇ ರೀತಿ ನೀವು ಖರ್ಚು ಮಾಡೋಕ್ಕೆಲ್ಲ ಹೋಗಬೇಡಿ. ಅದು ಅಲ್ಲಿ ಒಂದು ಪರ್ಸಲ್ಲಿ ಜಾಗದಲ್ಲಿ ನಿಮ್ಮ ಪರ್ಸಲ್ಲಿ ಯಾವಾಗಲೂ ದುಡ್ಡಿದೆ ಅನ್ನೋವಂಥ ಒಂದು ರೀತಿಯಲ್ಲಿ ಅದೊಂದು ಸೈಡಲ್ಲಿರುತ್ತೆ. ಹಾಗಾಗಿ ಅದನ್ನು ಟಚ್ ಮಾಡಿದ್ರೆ ನಿಮ್ಮ ಪರ್ಸಲ್ಲೇ ಸೈಡಲ್ಲಿರೋಕ್ಕೆ ಬಿಟ್ಬಿಡಿ. ಈ ರೀತಿ ನೀವು ಮಾಡಿದಾಗ ಇದು ಫ್ರೈಡೇ ಹೊತ್ತೇ ಮಾಡಬೇಕಾಗತ್ತೆ. ಇದಕ್ಕೆ ಟೈಮ್ ಮಾತ್ರ ಏನೂ ಇಲ್ಲ. ಬೆಳಗ್ಗೆ ಆದರೂ ನೀವು ಮಾಡ್ಬೋದು, ಸಂಜೆ ಆದರೂ ಮಾಡ್ಬೋದು, ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆ ಒಂದು ಟೈಮಲ್ಲಿ ನೀವು ಮಾಡ್ಕೋಬೋದು. ಫ್ರೈಡೇ ಮಾಡೋದ್ರಿಂದ ತುಂಬ ಒಳ್ಳೆ ಎಫೆಕ್ಟ್ ಸಿಗುತ್ತೆ. ಯಾಕಂದರೆ ಈ ಮಂತ್ರಕ್ಕೂ ಕೂಡ ಫ್ರೈಡೇ ರಿಪೀಟ್ ಮಾಡೋದ್ರಿಂದ ಎಫೆಕ್ಟ್ ಸಿಗುತ್ತೆ. ಇಲ್ಲ ನಾನು ಮಂತ್ರ ಏನು ಬೇಡ, ಬರೀ ನಂಬರ್ ಬರೀತೀನಿ ಅಂದರೆ ನಿಮಗೆ ಯಾವ ಡೇಟಲ್ಲಿ ಬೇಕಾದರೂ ಯಾವ ದಿನ ಬೇಕಾದರೂ ಬರ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಈ ಮಂತ್ರ ಹೇಳಿದಾಗ ಈ ನಂಬರಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಮಂತ್ರ ರಿಪೀಟ್ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಇನ್ನು ನೀವು ಪರ್ಸಲ್ಲಿ ಇಟ್ಟಿದ ಮೇಲೆ ನಿಮ್ಮ ಪರ್ಸು ನೀಟಾಗಿರಬೇಕು. ಅಂದರೆ ನಾನು ಮುಂಚೆ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳಿದ್ದೆ, ಪರ್ಸಲ್ಲಿ ಬಿಲ್ಲುಗಳು, ಬೇಡದೇ ಇರೋಂಥ ಪೇಪರ್ಗಳು ಆ ರೀತಿ ಎಲ್ಲ ಜಾಸ್ತಿ ಏನು ಇಟ್ಕೋಬಾರ್ದು. ಈ ರೀತಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ನಿಮ್ಮ ಪರ್ಸಿಗೆ. ಸೊ ಏನಾಗುತ್ತೆ, ನಿಮಗೆ ಅಮೌಂಟ್ ಬಂದಿದ್ರೂ ಕೂಡ ಅದು ಇಮಿಡಿಯೇಟ್ ಖರ್ಚಾಗ್ತಾ ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಆ ಒಂದು ವಿಷಯನ ಗಮನಿಸ್ಕೊಳ್ಳಿ. ಬಿಲ್ ಇರ್ಬೋದು, ಇಲ್ಲ ಹಳೆ ಪೇಪರ್ ಇರ್ಬೋದು, ಇಲ್ಲ 108 ಫೋಟೋಗಳು ಇಟ್ಕೊಂಡಿರ್ತಾರೆ, ಒಬ್ಬರದೇ 4-5 ಫೋಟೋ ಇಟ್ಕೊಳ್ಳೋದು, ಈ ರೀತಿ ಎಲ್ಲ ಏನೂ ಮಾಡಬೇಡಿ. ಆ ಥರ ಏನಾದರೂ ಇದ್ದರೆ ನೀಟಾಗಿ ನಿಮ್ಮ ಅಲ್ಮಿರಾದಲ್ಲೂ ಬೇರೆ ಎಲ್ಲಾದರೂ ಒಂದು ಜಾಗದಲ್ಲಿ ಎತ್ತಿಟ್ಕೊಂಡ್ಬಿಡಿ. ಪರ್ಸ್ನ ನೀಟಾಗಿಡಿ. ಬೇಡದೇ ಇರೋದು, ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಚೀಟಿ ಕೊಟ್ಟಿರ್ತಾರೆ, ಇಲ್ಲೊಂದು ಕುಂಕುಮ ಏನಾದ್ರು ಕೊಟ್ಟಿರ್ತಾರೆ, ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳೋದು, ಅದನ್ನು ಯೂಸೇ ಮಾಡಿರಲ್ಲ, ಅದು ಪರ್ಸಲ್ಲೇ ಬಿದ್ದಿರುತ್ತೆ. ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಕುಂಕುಮ ಮನೆಗೆ ಬಂದ ತಕ್ಷಣ ಅದನ್ನ ಎತ್ತಿ ದೇವ್ರ ಹತ್ರನೋ ಇಲ್ಲ ನೀವೆಲ್ಲಾದರೂ ಯೂಸ್ ಮಾಡೋ ಜಾಗದಲ್ಲಿ ಇಡಿ. ದಿನ ಬೇಕಿದ್ರೆ ಅದನ್ನು ನೀವು ಹಣೆ ಮೇಲೆ ಇಟ್ಕೊಂಡು ಹೋಗೋಂಥ ರೀತಿಯಲ್ಲಿ ಎಲ್ಲಾದರೂ ಇಟ್ಕೊಳ್ಳಿ. ಅದನ್ನು ಬಿಟ್ಟು ಪರ್ಸಿಂದ ಅದನ್ನು ತೆಗೀರಿ. ಪರ್ಸಲ್ಲಿ ಇಡಬೇಕಾಗಿರುವಂಥ ವಸ್ತುಗಳನ್ನು ಮಾತ್ರ ನೀವು ಪರ್ಸಲ್ಲಿ ಇಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ರೀತಿ ಮಾಡಿದಾಗ ನಿಮಗೆ ಏಳಿಗೆ ಜಾಸ್ತಿ ಆಗುತ್ತೆ. ಹಾಗೆ ಈ ಮಾಡುವಂಥ ಏನು ಟೆಕ್ನಿಕ್ ಇದೆ ಅದಕ್ಕೆ ರಿಸಲ್ಟ್ ಕೂಡ ನಿಮಗೆ ಇಮ್ಮಿಡಿಯೇಟಾಗಿ ಸಿಗುತ್ತೆ. ಇನ್ನು ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ವಾರಾಹಿ ತಾಯಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.